ನಮಸ್ಕಾರ ಫ್ರೆಂಡ್ಸ್, ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ರೈಡಿಂಗ್ ರಿವ್ಯೂ ಮಾಡ್ತಿರೋ ಬೈಕ್ ಆಲ್ ನ್ಯೂ ಹೀರೋ ಮ್ಯಾವಿಕ್ 440 ಬೈಕ್ನ ರೈಡಿಂಗ್ ರಿವ್ಯೂ ಮಾಡ್ತಾ ಇದ್ದೀನಿ. ಹೀರೋ ಬೈಕ್ ಕಂಪ್ನಿಯಲ್ಲಿ ದಿಸ್ ಇಸ್ ದಿ ಮೋಸ್ಟ್ ಪ್ರೀಮಿಯಂ ಅಂಡ್ ಫ್ಲಾಗ್ಶಿಪ್ ಬೈಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹೀರೋ ಬೈಕ್ ಸೀರೀಸ್ ನಲ್ಲಿ 200cc ಬೈಕ್ ಏನೇ ಫ್ಲಾಗ್ಶಿಪ್ ಬೈಕ್ ಅಂತ ಹೀರೋ ಕಂಪ್ನಿಯವರು ಪೋರ್ಟ್ರೇ ಮಾಡ್ತಾ ಇದ್ರು. ಯಾವಾಗ ಹೀರೋ ಕಂಪ್ನಿಯವರು ಹಾರ್ಲೆ ಡೇವಿಡ್ಸನ್ ಜೊತೆಗೆ ಟೈ ಅಪ್ ಮಾಡ್ಕೊಂಡ್ರು, ಯಾವಾಗ ಹಾರ್ಲೆ ಡೇವಿಡ್ಸನ್ X440 ಬಿಟ್ರು, ಅವಾಗ ದೇ ಲಾಂಚ್ಡ್ ಮ್ಯಾವಿಕ್ 440. ಅದೇ ಇಂಜಿನ್ ತಗೊಂಡ್ ಬಂದು ಮ್ಯಾವಿಕ್ ಅಂತ ಗಾಡಿ ಬಿಟ್ರು. ಆದ್ರೆ ಮ್ಯಾವಿಕ್ 440 ಹಾರ್ಲೆ ಡೇವಿಡ್ಸನ್ X440 ಗಿನ ತುಂಬಾನೇ ಡಿಫ್ರೆಂಟ್ ಆಗಿದೆ. ಸೊ ಬನ್ನಿ ಮ್ಯಾವಿಕ್ 440 ಮೀ ಅಂಡ್ ಮಿಷಿನ್ ಬೈಕ್ ಬಗ್ಗೆ ಸ್ಪೆಸಿಫಿಕೇಶನ್ ಫೀಚರ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಲೆಟ್ಸ್ ಡೈವ್ ಇಂಟು ರಿವ್ಯೂ. ಹೀರೋ ಕಂಪನಿಗೆ ಮ್ಯಾವಿಕ್ 440 ಬೈಕು ಯಾವ ತರ ಅಂದ್ರೆ ಡೇವಿಡ್ ಪುತ್ರ ಬೈಕ್ ತರ. ಯಾಕಂದ್ರೆ ಪ್ರೈಸ್ ವೈಸ್ ಆಗಿರ್ಲಿ, CC ವೈಸ್ ಆಗಿರ್ಲಿ ಅಥವಾ ಟಾಪ್ ಸ್ಪೀಡ್ ಅಲ್ಲಾಗ್ಲಿ, ದಿಸ್ ಇಸ್ ದಿ ಬಿಗ್ಗೆಸ್ಟ್ ಬೈಕ್ ಅಂತ ಹೇಳ್ಬೋದು ಹೀರೋ ಬೈಕ್ ಸೀರೀಸ್ ನಲ್ಲಿ. ಇನ್ನ ಮ್ಯಾವಿಕ್ 440 ಬೈಕ್ ನ ಡಿಸೈನ್ ವಿಚಾರಕ್ಕೆ ಬಂದಾಗ ಕಾಂಪ್ಯಾಕ್ಟ್ ಆಗಿ ಡಿಸೈನ್ ಮಾಡಿದ್ದಾರೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಹಾರ್ಲೆ ಡೇವಿಡ್ಸನ್ X440 ಬೈಕಲ್ಲೂ ಮತ್ತೆ ಈ ಒಂದು ಬೈಕಲ್ಲೂ ಸೇಮ್ ಫ್ರೇಮ್ ಬರುತ್ತೆ, ಬಟ್ ಸಬ್ ಫ್ರೇಮ್ ಮ್ಯಾವಿಕ್ 440 ಅಲ್ಲಿ ಡಿಫ್ರೆಂಟ್ ಆಗಿ ಬರುತ್ತೆ. ಅದರಿಂದ ಗಾಡಿ ತುಂಬಾನೇ ಕಾಂಪ್ಯಾಕ್ಟ್ ಅನ್ಸುತ್ತೆ ಅಂಡ್ ಬಿಲ್ಡ್ ಕ್ವಾಲಿಟಿ ಎಲ್ಲ ಸಖತ್ತಾಗಿದೆ. ಪ್ಯಾನಲ್ ಗ್ಯಾಪ್ಸ್ ಈ ಒಂದು ಬೈಕ್ ಅಲ್ಲಿ ನಾನು ಎಲ್ಲೂ ಕಂಡು ಬಂದಿಲ್ಲ. ಅಂಡ್ ಸೈಡ್ ಪ್ಯಾನಲ್ ಇದೆಲ್ಲ ಸಖತ್ತಾಗಿದೆ. ಟಾರ್ಕ್ X ಅಂತ ಬರ್ದಿದ್ದಾರೆ. ಹೆಡ್ಲೈಟ್ ಅಕ್ಕಪಕ್ಕ ವಿಂಗ್ಸ್ ತರ ಡಿಸೈನ್ ಮಾಡಿದ್ದಾರೆ. ಆ ವಿಂಗ್ಸ್ ನ ನೋಡಿದಾಗೆಲ್ಲ ನನಗೆ CB300R ಬೈಕ್ ನೆನಪಾಗುತ್ತೆ. ಯಾಕಂದ್ರೆ ಆ ಒಂದು ಬೈಕ್ ಅಲ್ಲೂ ಅದೇ ತರ ಡಿಸೈನ್ ಮಾಡಿದ್ದಾರೆ. ಓವರ್ ಆಲ್ ಡಿಸೈನ್ ಬಗ್ಗೆ ಹೇಳೋದಾದ್ರೆ ಒಂದು ನೇಕೆಡ್ ಸ್ಪೋರ್ಟ್ಸ್ ಬೈಕ್ ತರ ಬಿಟ್ಟಿದ್ದಾರೆ. ಆದ್ರೆ ಈ ಒಂದು ಬೈಕು ಪಕ್ಕಾ ಕ್ರೂಸರ್ ಬೈಕ್ ಅಂತ ಹೇಳ್ತೀನಿ. ಮ್ಯಾವಿಕ್ 440 ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ LED ಹೆಡ್ಲೈಟ್ ವಿತ್ ಡೇ ಟೈಮ್ ರನ್ನಿಂಗ್ ಲೈಟ್ ಜೊತೆ ಬರುತ್ತೆ. ಹೆಡ್ಲೈಟ್ ನ ಡಿಸೈನ್ ಇದೆಯಲ್ಲ, H ನ ಸಿಂಬಲ್ ನ ಆ ಒಂದು DRLs ಮುಖಾಂತರ ಪೋರ್ಟ್ರೇ ಮಾಡ್ತಾ ಇದ್ದಾರೆ. ಆ H ಸಿಂಬಲ್ ನ ಬರೀ ಹೆಡ್ಲೈಟ್ ಗೆಲ್ಲ ಬ್ಯಾಕ್ ಸೈಡ್ ಟೈಲ್ ಲೈಟ್ ಅಲ್ಲೂ ಅದೇ ತರ ಡಿಸೈನ್ ಮಾಡಿದ್ದಾರೆ. ಅದು LED ಲೈಟ್ ಅಲ್ಲಿ ಬರುತ್ತೆ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ 4 ಇಂಡಿಕೇಟರ್ಸ್ LED ಲೈಟ್. ಇನ್ನ ಸ್ಪೀಡೋಮೀಟರ್ ವಿಚಾರಕ್ಕೆ ಬಂದಾಗ ಡಿಜಿಟಲ್ ಸ್ಪೀಡೋಮೀಟರ್ ವಿತ್ ನ್ಯಾವಿಗೇಷನ್ ಡಿಸ್ಪ್ಲೇ ಬರುತ್ತೆ. ಚಿಕ್ಕದಾಗಿದೆ ಸ್ಪೀಡೋಮೀಟರ್, ಆದ್ರೆ ಎಲ್ಲಾ ಇನ್ಫಾರ್ಮೇಶನ್ ಕೊಡುತ್ತೆ. ಲೈಕ್ ಸ್ಪೀಡೋಮೀಟರ್, RPM ಮೀಟರ್, ಫ್ಯೂಯಲ್ ಗೇಜ್, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್, ಓಡೋಮೀಟರ್, ಟ್ರಿಪ್ ಮೀಟರ್, ಬ್ಲೂಟೂತ್ ಕನೆಕ್ಟ್ ಆಗಿದೆ ಇಲ್ವ ಅಂತ, ಮೊಬೈಲ್ ಚಾರ್ಜರ್, ಮೆಸೇಜ್ ಅಲರ್ಟ್ಸ್, ನ್ಯೂಟ್ರಲ್, ಸಮ್ ಎಕ್ಸ್ಟ್ರಾ ಡೇಟಾ ಎಲ್ಲ ಈ ಒಂದು ಚಿಕ್ಕ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಕೊಡುತ್ತೆ. ಅಂಡ್ ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನ ನ್ಯಾವಿಗೇಟ್ ಮಾಡೋಕೆ ಸೈಡ್ ಅಲ್ಲಿ ಬಟನ್ಸ್ ಕೊಟ್ಟಿದ್ದಾರೆ. ಈ ಬೈಕ್ ಅಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ. ಮೊಬೈಲ್ ನಲ್ಲಿ ಪ್ಲೇ ಸ್ಟೋರ್ ಅಲ್ಲಿ ಹೀರೋ ಕನೆಕ್ಟ್ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೊಂಡು ಬ್ಲೂಟೂತ್ ಮುಖಾಂತರ ಈ ಒಂದು ಸ್ಪೀಡೋಮೀಟರ್ ಗೆ ಸಿಂಕ್ರೋನೈಸ್ ಮಾಡ್ಕೊಂಡ್ರೆ ನಿಮಗೆ 35+ ಕನೆಕ್ಟೆಡ್ ಫೀಚರ್ಸ್ ಈ ಒಂದು ಅಪ್ಲಿಕೇಶನ್ ಮುಖಾಂತರ ನಿಮ್ಗೆ ಸಿಗುತ್ತೆ. ಒಳ್ಳೆ ಡೇಟಾ ಇನ್ಫಾರ್ಮೇಶನ್ ಎಲ್ಲ ಇರುತ್ತೆ. ಇನ್ನ ಏನಾರು ಹೇಳ್ಬೇಕು ಅಂದ್ರೆ ಈ ಒಂದು ಬೈಕ್ ಅಲ್ಲಿ SOS ಬಟನ್ ಇದೆ. ಆಕ್ಸಿಡೆಂಟ್ ಆಗುತ್ತಲ್ಲ ಆ ಟೈಮಲ್ಲಿ SOS ಬಟನ್ ಹೋಗ್ತಾರೆ, ಸೀದಾ ಕಂಪ್ನಿಗೆ ಕಾಲ್ ಹೋಗುತ್ತೆ, ಅವರು ನಿಮ್ಮನ್ನ ರೆಸ್ಕ್ಯೂ ಮಾಡ್ತಾರೆ ಅಂತ ಹೇಳ್ತಾರೆ. ಯಾವ ರೀತಿ ಕನೆಕ್ಟ್ ಆಗುತ್ತೆ ಅಂದ್ರೆ ಬೈಕ್ ನಲ್ಲೇ ಈ ಸಿಮ್ ಅಂತ ಇರುತ್ತೆ, ಆ ಮುಖಾಂತರ ಹೀರೋ ಕಂಪ್ನಿಗೆ ಕನೆಕ್ಟ್ ಆಗುತ್ತೆ ಲೈಕ್ ರೆಸ್ಕ್ಯೂ ಮಾಡೋಕೆ. ಈ ಒಂದು ಫೀಚರ್ ಬರೀ ಟಾಪ್ ಮಾಡೆಲ್ ಅಷ್ಟೇ ಬರೋದು. ಅಂಡ್ ಟ್ಯಾಂಕ್ ಮೇಲೆ USB ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಕನ್ವೀನಿಯಂಟ್ ಎಲ್ಲ ಇದೆ. ಏನೇನ್ ಬೇಕೋ ಈಗಿನ ಕಾಲದಾಗ ಏನೇನ್ ಟೆಕ್ನಾಲಜಿ ಬೇಕೋ, ಡಿಸೈನ್ ಬೇಕೋ ಎಲ್ಲ ಮಾಡಿದ್ದಾರೆ ಈ ಒಂದು ಬೈಕ್ ಅಲ್ಲಿ. ಓವರ್ ಆಲ್ ಹೇಳ್ಬೇಕು ಅಂದ್ರೆ ಟೆಕ್ ಮತ್ತೆ ಡಿಸೈನ್ ಈ ಒಂದು ಬೈಕ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ತಗೊಂಡೋಗಿದ್ದಾರೆ ಹೀರೋದವರು. ಫ್ರಂಟ್ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಜೊತೆ ಬರುತ್ತೆ. ಫ್ರಂಟ್ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್, ಟ್ಯೂಬ್ ಬ್ಲೇಸ್ಟರ್, ಅಲಾಯ್ ವೀಲ್ಸ್ ಬರುತ್ತೆ. ಈ ಒಂದು ಬೈಕ್ ಅಲ್ಲಿ 3 ಮಾಡೆಲ್ಸ್ ಬರುತ್ತೆ, ಟಾಪ್, ಮಿಡ್ ಮತ್ತೆ ಬೇಸ್ ಅಂತ. ಬೇಸ್ ಮಾಡೆಲ್ ನಲ್ಲಿ ಸ್ಪೋಕ್ ವೀಲ್ ಬರುತ್ತೆ. ಟಾಪ್ ಮಾಡೆಲ್ ನಲ್ಲಿ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ. ಮಿಡ್ ವೇರಿಯಂಟ್ ಅಲ್ಲಿ ಬರೀ ಅಲಾಯ್ ವೀಲ್ಸ್ ಬರುತ್ತೆ. ಇನ್ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡ್ಯುಯಲ್ ಚಾನಲ್ ABS ಬರುತ್ತೆ. ಬ್ಯಾಕ್ ಸೈಡ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ 7 ಸ್ಟೆಪ್ ಅಡ್ಜಸ್ಟಬಲ್ ಟ್ವಿನ್ ಶಾಕ್ ಅಬ್ಸರ್ಬರ್ ಬರುತ್ತೆ. ಬ್ಯಾಕ್ ಸೈಡ್ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್, ವೈಡರ್ ಟೈರ್ ಸೆಕ್ಷನ್, ಅಲಾಯ್ ವೀಲ್ಸ್, ಟ್ಯೂಬ್ ಜೊತೆ ಬರುತ್ತೆ. ಅಂಡ್ ಬ್ಯಾಕ್ ಸೈಡ್ ನ ವೀಲ್ ನ ಡ್ರೈವ್ ಬಂದು ಚೈನ್ ಡ್ರೈವ್. ಬ್ಯಾಕ್ ಸೈಡ್ ಒಂದು ಸ್ಯಾರಿ ಗಾರ್ಡ್ ಎಲ್ಲ ಕೊಟ್ಟಿದ್ದಾರೆ. ಅಂಡ್ ಬಿಲ್ಡ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಗುರು. ಸ್ವಿಂಗ್ ಆರಾಮು ಎಲ್ಲ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಫ್ರೇಮ್ ವಿಚಾರಕ್ಕೆ ಬಂದಾಗ ಟೆಲ್ಲಿಸ್ ಫ್ರೇಮ್ ಬಾಡಿ ಬರುತ್ತೆ. ಲೈಕ್ ವೀಲಿಂಗ್ ಎಲ್ಲ ಆರಾಮಾಗಿ ಮಾಡಬಹುದು ಈ ಒಂದು ಬೈಕ್ ಅಲ್ಲಿ. ಡೈಮೆನ್ಷನ್ ಎಲ್ಲ ಹಾರ್ಲೆ ಡೇವಿಡ್ಸನ್ ಜೊತೆ ನೋಡಿದಾಗ ಈ ಒಂದು ಬೈಕ್ ಅಲ್ಲಿ ಹಾರ್ಲೆ ಡೇವಿಡ್ಸನ್ ಕಿನ್ನ ಎಲ್ಲ ಕಮ್ಮಿನೇ ಇದೆ. ಬಟ್ ಒಂದೇ ಒಂದು ಜಾಸ್ತಿ ಏನಂದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ಈ ಒಂದು ಬೈಕ್ ಅಲ್ಲಿ ಅಂದ್ರೆ ಮ್ಯಾವಿಕ್ 440 ಅಲ್ಲಿ ಜಾಸ್ತಿ ಇದೆ. 2 ಲೆವೆಲ್ ಸೀಟಿಂಗ್ ಬರುತ್ತೆ. ಅಂಡ್ ಸೀಟಿಂಗ್ ಕುಷನ್ ಎಲ್ಲ ಚೆನ್ನಾಗಿದೆ. ಪಿಲಿಯನ್ ಹ್ಯಾಂಡಲ್ ಗ್ರಾಬ್ಸ್ ಎಲ್ಲ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ವೈಡ್ ಹ್ಯಾಂಡಲ್ ಬಾರ್ ಬರುತ್ತೆ. ಸ್ವಿಚಸ್ ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿದೆ. ಮಿರರ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ರೌಂಡ್ ಆಗಿ. ಬೈ ಕಂಪನಿನ ಹ್ಯಾಂಡಲ್ ಬಾರ್ ರೈಸರ್ ತುಂಬಾನೇ ದೊಡ್ಡದಾಗಿ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಒಂದು ಬೈಕ್ ನ ಪಕ್ಕ ಟೂರಿಂಗ್ ಬೈಕ್ ಆಗಿ ಪೋರ್ಟ್ರೇ ಮಾಡೋಕೆ. ಫುಟ್ ಪೆಕ್ಸ್ ಎಲ್ಲ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಎಕ್ಸಾಸ್ಟ್ ನ ಲಾಂಗ್ ಆಗಿ ಕೊಟ್ಟಿದ್ದಾರೆ. ಹಾರ್ಲೆ ಡೇವಿಡ್ಸನ್ ಅಲ್ಲಿ ಬೇರೆ ತರ ಇದೆ. ಮ್ಯಾವಿಕ್ 440 ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 440cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ 2 valve BS6 E20 ಫ್ಯೂಯಲ್ ಕಂಪ್ಯಾಟಬಲ್ ವಿತ್ OBD2B ಜೊತೆ ಈ ಒಂದು ಬೈಕ್ ಬರುತ್ತೆ. ಅಂದ್ರೆ BS6 2.0 ಜೊತೆ ಈ ಒಂದು ಬೈಕ್ ಬರುತ್ತೆ. ಕೂಲಿಂಗ್ ವಿಚಾರಕ್ಕೆ ಬಂದಾಗ ಏರ್ ಕೂಲ್ಡ್ ವಿತ್ ಆಯಿಲ್ ಕೂಲರ್ ಬರುತ್ತೆ. ಮ್ಯಾಕ್ಸಿಮಮ್ ಪವರ್ 27 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ 36 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ ಅಟ್ 4000 RPM. ಆದ್ರೆ ಹಾರ್ಲೆ ಡೇವಿಡ್ಸನ್ X440 ಬೈಕ್ ಅಲ್ಲಿ
38 NM ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ ಆ್ಯಂಡ್ 2 NM ಆಫ್ ಟಾರ್ಕ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ಹಾರ್ಲೆಯಲ್ಲಿ. ಬಟ್ ಯಾಕಂತ ಗೊತ್ತಿಲ್ಲ ನನಗೂ. ಮೇ ಬಿ ವೇಟ್ ಜಾಸ್ತಿ ಇರ್ಬೋದಲ್ಲ, ಅದಕ್ಕೋಸ್ಕರ ಟಾರ್ಕ್ನ ಜಾಸ್ತಿ ಮಾಡಿರ್ಬೋದು ಅನ್ಕೊಂತೀನಿ. ಬಟ್ ಸೇಮ್ ಬೋರ್ ಸೇಮ್ ಸ್ಟ್ರೋಕ್ ಎಲ್ಲ ಬರುತ್ತೆ. ಬಟ್ ಈ ಒಂದು ಬೈಕಲ್ಲಿ ಕಂಪ್ರೆಷನ್ ರೇಷಿಯೋ ಜಾಸ್ತಿನೇ ಇದೆ. 6 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್ ವಿತ್ ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಬರುತ್ತೆ. ಅಂಡ್ ಈ ಒಂದು ಬೈಕು ಪಕ್ಕ ಕ್ರೂಸರ್ ಬೈಕ್ ಅಂತ ಹೇಳ್ತೀನಿ. ಯಾವ ರೀತಿ ನೀವು ಕಂಡಿಡಿಬೇಕು ಅಂದ್ರೆ, ನೀವು ಗೇರ್ ಶಿಫ್ಟ್ ಮಾಡ್ತಿರಲ್ಲ, ಲಾಂಗ್ ಗೇರ್ ಶಿಫ್ಟ್ ಅಂದ್ರೆ ಅದು ಪಕ್ಕ ಒಂದು ಕ್ರೂಸರ್ ಬೈಕ್ ಆಗಿರುತ್ತೆ. ಟಕ ಅಂತ ಗೇರ್ ಶಿಫ್ಟ್ ಆಗುತ್ತಲ್ಲ, ಅಂದ್ರೆ ಪವರ್ ಇನ್ನ ಜನರೇಟ್ ಆಗ್ತಿರುತ್ತೆ, ಅಷ್ಟೊತ್ತಿಗೆ RPM ಮೇಲೋಗಿರುತ್ತಲ್ಲ, ಆ ಒಂದು ಬೈಕ್ಸ್ ಎಲ್ಲ ನೇಕೆಡ್ ಸ್ಪೋರ್ಟ್ಸ್. ಫ್ಯೂಯಲ್ ಟ್ಯಾಂಕ್ ನ ಕಾಂಪ್ಯಾಕ್ಟ್ ಆಗಿ ಬಿಟ್ಟಿದ್ದಾರೆ. ಬಟ್ 13 ಲೀಟರ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಇರಿಸುತ್ತೆ ಅಂಡ್ ಮೈಲೇಜ್ ಅರೌಂಡ್ 30 to 35 ಆರಾಮಾಗಿ ಕೊಡುತ್ತೆ. ಲಾಂಗ್ ಡ್ರೈವ್ ತಗೊಂಡೋದಾಗ ಈ ಒಂದು ಬೈಕ್ ಅಲ್ಲಿ ಈಟಿಂಗ್ ಇಶ್ಯೂಸ್ ಎಲ್ಲ ಬರಲ್ಲ, ಯಾಕಂದ್ರೆ ಇದರಲ್ಲಿ ಏರ್ ಕೂಲ್ಡ್ ವಿತ್ ಆಯಿಲ್ ಕೂಲರ್ ಬರುತ್ತೆ. ಪಕ್ಕ ಈಟಿಂಗ್ ಇಶ್ಯೂಸ್ ಈ ಒಂದು ಬೈಕಲ್ಲಿ ಬರಲ್ಲ. ಟ್ಯಾಂಕ್ ಮೇಲೆ ಮ್ಯಾರಿಕ್ 440 ಅಂತ ರಿಟರ್ನ್ ಮಾಡಿದ್ದಾರೆ. ಲೈಕ್ ಅದು ಟಾಪ್ ಗನ್ ಮ್ಯಾರಿಕ್ ಮೂವಿ ಇದೆಯಲ್ಲ, ಅದೇ ತರನೇ ಲೋಗೋನ ಡಿಸೈನ್ ಮಾಡಿದ್ದಾರೆ. ಈ ಬೈಕ್ ನ ಯಾಕೆ ತಗೊಳ್ಬೇಕು ಅಂದ್ರೆ, ಅಮೆರಿಕನ್ ಸ್ಟೈಲ್ ಅಲ್ಲಿ ಇಂಜಿನ್ ಡಿಸೈನ್ ಮಾಡಿರ್ತಾರೆ. ಅಮೆರಿಕನ್ ಸ್ಟೈಲ್ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಸಿಸಿನ ಜಾಸ್ತಿ ಕೊಟ್ಬಿಟ್ಟು ಟಾರ್ಕು ಅವೆಲ್ಲ ಮಿನಿಮಮ್ ಕೊಡ್ತಾರಲ್ಲ, ಅದಕ್ಕೆ ಅಮೆರಿಕನ್ ಸ್ಟೈಲ್ ಆಫ್ ಇಂಜಿನಿಯರಿಂಗ್ ಅಂತ ಕರೀತಾರೆ. ಯಾಕೆ ಈ ಬೈಕ್ ನ ತಗೊಂಡ್ಬಾರ್ದು ಅಂತ ಹೇಳಿದರೆ, ಒಂದೇ ಒಂದು ರೀಸನ್, ಹಾರ್ಲೆ ಡೇವಿಡ್ಸನ್ X440 ಬೈಕು ಕಮ್ಮಿ ರೇಟಿಗೆ ಕೊಡ್ತಿದ್ದಾರೆ. ಆ ಬೈಕ್ ನ ತಗೊಂಡೋಗ್ಬಿಟ್ಟು ಈ ಬೈಕ್ ನ ಯಾಕೆ ತಗೊಂತೀರಾ ಅಂತ ನಾನು ಹೇಳ್ತೀನಿ. ಸರ್ವಿಸ್ ಕಾಸ್ಟ್ ವಿಚಾರಕ್ಕೆ ಬಂದಾಗ ಒಂದು 2,000 ಇಂದ 3,000 ರೂಪಾಯಿ ಅಥವಾ 4,000 ರೂಪಾಯಿನೂ ಆಗ್ಬೋದು. ಹಾರ್ಲೆ ಡೇವಿಡ್ಸನ್ ಸರ್ವಿಸ್ ಕಾಸ್ಟೂ ಅಷ್ಟೇ, ಮತ್ತೆ ಮ್ಯಾವಿಕ್ 440 ಬೈಕ್ ಸರ್ವಿಸ್ ಕಾಸ್ಟೂ ಅಷ್ಟೇ ಆಗುತ್ತೆ. ಆದ್ರೆ ಮ್ಯಾವಿಕ್ 440 ಬೈಕ್ ನ ರೈಡಿಂಗ್ ಡೈನಾಮಿಕ್ಸ್ ಬೇರೆ ತರನೇ ಇದೆ. ರೈಡ್ ಮಾಡ್ತಾ ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಾನು ನಿಮ್ ಜೊತೆಗೆ ಶೇರ್ ಮಾಡ್ಕೊಂತೀನಿ. ಲೆಟ್ಸ್ ಡೈವ್ ಇಂಟು ಯರ್ ರೈಡಿಂಗ್ ರಿವ್ಯೂ. ಗೈಸ್ ಬನ್ನಿ, ಆಲ್ ನ್ಯೂ ಹೀರೋ ಮ್ಯಾವಿಕ್ 440 ಬೈಕ್ ನ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಣ. ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ಎಲ್ಲ ನೋಡೋಣ. ಲೆಟ್ಸ್ ಗೋ ಫಾರ್ ಎ ರೈಡ್. ದಿಸ್ ಈಸ್ ದಿ ಕೀ. ಇಂಜಿನ್ ಸ್ಟಾರ್ಟ್ ಮಾಡೋಣ. ಎಕ್ಸಾಸ್ಟ್ ಈ ಥರ ಕೇಳಿಸುತ್ತೆ. ಇಂಜಿನ್ನ ವೈಬ್ ಈ ಥರ ಇದೆ. ಸೊ ವೈಬ್ರೇಷನ್ ಏನು ಬಾಡಿಗೆ ಟಚ್ ಆಗ್ತಿಲ್ಲ. ವೈಡ್ ಹ್ಯಾಂಡಲ್ ಬಾರು, ಎಕ್ಸಾಸ್ಟ್ ಬೇಸಿ ಆಗಿದೆ. ಸೊ ಲೆಟ್ಸ್ ಗೋ. ಫಸ್ಟ್ ಗೇರ್, ಗಾಡಿ ತುಂಬಾ ಲೈಟ್ ವೇಟ್ ಅನಿಸ್ತಿದೆ. 187 kg. ಹಾಲಿದು ತುಂಬಾ ವೆಯ್ಟ್ ಇರುತ್ತೆ, ಯಾಕಂದರೆ ಫೆಂಡರ್ಸ್ ಎಲ್ಲ ಅದರಲ್ಲಿ ಮೆಟಲ್ ಬರುತ್ತೆ. ಇದರಲ್ಲಿ ಫೆಂಡರ್ಸ್ ಏನಿಲ್ಲ, ಫ್ರಂಟ್ ಫೆಂಡರ್ ಅಷ್ಟೇ ಇರೋದು. ಹ್ಯಾಂಡಲ್ ಬಾರು ವೈಡ್ ಆಗಿದೆ. ಸೀಟಿಂಗ್ ಪೋಸ್ಚರು ಅಪ್ರೈಟು. ರೈಡಿಂಗ್ ಪೊಸಿಷನ್ ಒಂದು ರೋಡ್ಸ್ಟರ್ ಬೈಕ್ ಥರ ಇದೆ. ಆ್ಯಂಡ್ ವೇ ಆಫ್ ರೈಡಿಂಗ್ ಪೊಸಿಷನ್ ಇದೆಯಲ್ಲ, ತುಂಬಾ ಕಮಿಟೆಡ್ ಆಗಿದೆ. ಲೈಕ್ ಇದು ಒಂದು ಕ್ರೂಸರ್ ಬೈಕ್ ಆಗಿದ್ರೂ ಒಂದು ನೇಕೆಡ್ ಸ್ಪೋರ್ಟ್ಸ್ ಥರ ಡಿಸೈನ್ ಮಾಡಿ ಬಿಟ್ಟಿದ್ದಾರೆ. ಸೊ ಇಂಜಿನ್ ವೈಸ್ ಇಟ್ ಈಸ್ ಅನ್ ಕ್ರೂಸರ್ ಬೈಕ್, ಬಟ್ ಡಿಸೈನ್ ವೈಸು ಮತ್ತು ಸೀಟಿಂಗ್ ಪೋಸ್ಚರ್ ಎಲ್ಲ ನೋಡಿದ್ರೆ ಒಂದು ನೇಕೆಡ್ ಸ್ಪೋರ್ಟ್ಸ್ ಬೈಕ್ ಥರ ಇದೆ. ಎಕ್ಸಾಸ್ಟ್ ಒಂದು ಸಕ್ಕತ್ತಾಗಿ ಕೇಳ್ತಿದೆ. ರೋಡ್ ಮೇಲೆ ಗ್ರಿಪ್ ಹೆವಿಯಾಗಿದೆ. ಮಿರರ್ಸ್ ಎಲ್ಲ ಚೆನ್ನಾಗಿ ಕಾಣ್ತಿದ್ದಾವೆ. ಫುಲ್ ಸಕ್ಕತ್ತಾಗಿದೆ. ಈ ಥರ ಎಲ್ಲ ಆಟ ಆಡ್ಬೋದು. ವೈ ಬಿಕಾಸ್ ಬ್ಯಾಕ್ ಸೈಡು ವೈಡರ್ ಟೈಪ್ ಸೆಕ್ಷನ್ ಕೊಟ್ಟಿದ್ದಾರೆ. ಗೇರ್ ಸ್ಲಿಕ್ಕಾಗಿ ಚೇಂಜ್ ಆಗುತ್ತೆ. ಯಾಕೆ ಸ್ಲಿಕ್ಕಾಗಿ ಗೇರ್ ಚೇಂಜ್ ಆಗುತ್ತೆ ಅಂದರೆ, ಇದರಲ್ಲಿ ಅಸಿಸ್ಟ್ ಅಂಡ್ ಸ್ಲಿಪ್ಪರ್ ಕ್ಲಚ್ ಬರುತ್ತೆ. ರಿಸ್ಟ್ ಪೈನ್ ಎಲ್ಲ ಬರಲ್ಲ. ಸೊ ನಾನು ಐನಸ್ ಓಡಿಸಿದ್ದೀನಿ, ಅದು ಕಂಪೇರ್ ಮಾಡಿದ್ರೆ CC5 ತುಂಬಾ ಚೆನ್ನಾಗಿದೆ ಇದು. ಆ್ಯಂಡ್ ಅದು ಲೆಂತ್ ಜಾಸ್ತಿ, ಇದು ಲೆಂತ್ ಕಮ್ಮಿ. ಸೊ ಟ್ರಾಫಿಕಲ್ಲೆಲ್ಲ ಆರಾಮಾಗಿ ಓಡಿಸ್ಬೋದು. ಈಗ ನೋಡೋಣ ಬನ್ನಿ ಅವ್ರನ್ನ ಯಾವ ಥರ ಮನವರ್ ಮಾಡೋಣ ಅಂತ. ಆರಾಮಾಗಿ ಮನವರ್ ಮಾಡ್ಬೋದು. ಫಿಫ್ತ್ ಗೇರಲ್ಲಿದ್ದೀನಿ. ವಿಂಡ್ ಬ್ಲಾಸ್ಟ್ ಆಗುತ್ತೆ.
ಗ್ರಿಪ್ಪಿಯಾಗಿದೆ ಗಾಡಿ, ಮಾತ್ರ ಗ್ರಿಪ್ಪಿಯಾಗಿದೆ, ಹೆವಿಯಾಗಿದೆ. 5th ಗೇರಲ್ಲೇ ಸಕ್ಕತ್ತಾಗಿ ಹೋಗ್ತಿದೆ. 6th ಕಾರ್ನರಿಂಗೆಲ್ಲ ಹೆವಿ ಕಾನ್ಫಿಡೆನ್ಸ್ ಕೊಡುತ್ತೆ ಗುರು, ಬಟ್ ವಿಂಡ್ಲೆಸ್ ಹೆವಿ ಆಗ್ತಿದೆ. ವಾವ್, ನನ್ನ ಜೊತೆಗೆ ಪಿಲಿಯನೂ ಇದ್ದಾರೆ. ಸೀಟಿಂಗು ಮೇಲೆ ಚೆನ್ನಾಗಿದೆ ಕಂಪ್ಯಾರಿಟಿವ್ಲಿ ಹಂಟರ್ 350ಗೆ. ನಮಗೆ ಹಂಟರ್ 350ಯಲ್ಲಿ ಓಡ್ಸೋಕ್ಕೆ ಒಂದು ಸ್ವಲ್ಪ ಏನು ತುಂಬ ಲೋಯರಲ್ಲಿದೆ ಅನಿಸುತ್ತೆ ಗಾಡಿ. ಇದು ಹೈಟಲ್ಲಿದೆ ಗಾಡಿ. ನನ್ನ ಹೈಟ್ ಬಂದು 5.7. ನನಗೆ ಗಾಡಿ ಸಖತ್ತಾಗೆ ಏನು ಫೀಲ್ ಆ್ಯಂಡ್ ಫೀಡ್ಬ್ಯಾಕ್ ಕೊಡ್ತಿದೆ. ಆ್ಯಂಡ್ ನನ್ನ ಟೈಸ್ ಎಲ್ಲ ಕ್ಲೀನಾಗಿ ಟ್ಯಾಂಕಿಗೆ ಹಗ್ಗಾಗಿದೆ. ಟ್ಯಾಂಕ್ ತುಂಬಾ ವೈಡಾಗಿದೆ. ಸಿಂಗಲ್ ಹ್ಯಾಂಡಲ್ಲಿ ಓಡಿಸ್ತಿದ್ದೀನಿ. ಒಂದೇ ಹ್ಯಾಂಡಲ್ಲಿ ಈ ಗಾಡಿನ ಹ್ಯಾಂಡಲ್ ಮಾಡ್ಬೋದು. ಅಷ್ಟು ಏನು ಸೆಂಟರ್ ಆಫ್ ಗ್ರಾವಿಟಿ ಮತ್ತು ಒಂದು ಚಾರ್ಸಿಯ ಕೆಪಾಸಿಟಿ ಅಷ್ಟಿದೆ. ಟಾರ್ಕಿ ಬೈಕ್ ಅಂತ ಹೇಳ್ಬೋದು, ಯಾಕಂದರೆ ಇದರೊಳಗೆ 36 Nm ಟಾರ್ಕ್ ಇದೆ. ಪವರ್ ಕಮ್ಮಿ ಇದೆ. ಯಾವೊಂದು ಗಾಡಿಯಲ್ಲಿ ಟಾರ್ಕು ಜಾಸ್ತಿ ಇದ್ದು ಪವರ್ ಕಮ್ಮಿ ಇದ್ದರೆ ಅದು ಪಕ್ಕ ಕ್ರೂಸರ್ ಬೇಕು. ಸೊ ಯೂ ಟರ್ನ್ ಯಾವ ಥರ ತಗೊಳುತ್ತೆ ಅಂತ ನೋಡೋಣ ಬನ್ನಿ. ಗೇರ್ ಮತ್ತು ಸ್ಲಿಕ್ಕಾಗಿ ಚೇಂಜ್ ಆಗುತ್ತೆ ಗುರು. ನನ್ನ ಒಂದು ಕಾಲು ಫ್ಲ್ಯಾಟ್ ಫುಟ್ ಆಗುತ್ತೆ, ಆರಾಮಾಗಿ ಯೂ ಟರ್ನ್ ಎಲ್ಲ ತಾಣ್ಬೋದು. ಈ ಸೆಕೆಂಡ್ ಗೇರ್ ಟು ಥರ್ಡ್ ಗೇರ್ ಟು ಫೋರ್ತ್ ಗೇರ್ ಇಂಟರ್ವಲ್ ಬರುತ್ತಲ್ಲ, ಆ ಟೈಮಲ್ಲಿ ಆ ಸೌಂಡ್ ಬರುತ್ತಲ್ಲ, ಎಕ್ಸಾಸ್ಟ್ ಸೌಂಡು ಸಕ್ಕತ್ತಾಗಿರುತ್ತೆ. ಕಾರ್ನ ನೋಡಿ ಯಾವ ಥರ ಫುಲ್ ಮಾಡ್ತೀನಿ. ರಿಲ್ಯಾಕ್ಸ್ ಆಗಿ ಮೂವ್ ಆಗುತ್ತೆ. ವಾವ್ ವಾವ್, ಥ್ರಿಲ್ಲಿಂಗ್ ಮೂಮೆಂಟು. ಸಿಕ್ಸ್ ಗೇರಿಗೆ ಹಾಕಿದೆ. ಪಿಲಿಯನ್ ಹಾಕೊಂಡು ಆರಾಮಾಗಿ ಲಾಂಗ್ ಡ್ರೈವೆಲ್ಲ ಹೋಗ್ಬೋದು, ಗೋವಾ ಅಂಥ ಕಡೆ ಎಲ್ಲ. ಮೈಲೇಜು ಚೆನ್ನಾಗಿ ಕೊಡುತ್ತೆ, 30ರಿಂದ 35. ಗ್ರಿಪ್ ಆಗಿದೆ, ಹೇಳಿದ ಮಾತು ಕೇಳುತ್ತೆ. ಸೊ ಈಗ ಹಾಲ್ಟ್ ಮಾಡಿದೆ. ಗೇರ್ ಟು ಗೇರ್ ಪರ್ಫಾರ್ಮೆನ್ಸು ಯಾವ ಥರ ಆಗುತ್ತೆ ಅಂತ ನೋಡೋಣ ಬನ್ನಿ. ಫಸ್ಟ್ ಗೇರ್, ಸೆಕೆಂಡ್, ಥರ್ಡಲ್ಲಿದ್ದೀನಿ. ಫೋರ್ತ್, ಫುಲ್ಲು ಟಾರ್ಕಿ ಬೈಕ್ ಇದು. ಗ್ರಿಪ್ಪು ಹಂಗೆ ಇದೆ. ಹ್ಯಾಂಡಲ್ ಬಾರ್ ವೈಡ್ ಆಗಿದೆ. ನನ್ನ ಅಜ್ಜಿ ಆರಾಮಾಗಿ ಕಾರ್ನರಿಂಗ್ ಮಾಡ್ಬೋದು. ಈ ಥರ ಸಡನ್ ಏನು ಕರ್ವಿಂಗ್ ಎಲ್ಲ ಬಂದರೆ ಕಾನ್ಫಿಡೆನ್ಸ್ ಕೊಡುತ್ತೆ ಓಡಿಸೋಕ್ಕೆ. ಆ್ಯಂಡ್ ಸಸ್ಪೆನ್ಷನ್ ನೋಡೋಣ ಬನ್ನಿ. ಫ್ರಂಟು ಚೆನ್ನಾಗಿದೆ, ಬ್ಯಾಕ್ ಸೈಡು ಏನು ತುಂಬಾ ಸ್ಮೂತಾಗಿದೆ. ಯಾಕಂದರೆ ಡಬಲ್ ಸ್ಪ್ರಿಂಗ್ ಸಸ್ಪೆನ್ಷನ್ ಕೊಟ್ಟಿರೋದ್ರಿಂದ ಸ್ಮೂತಾಗಿದೆ, ಅಡ್ಜಸ್ಟ್ ಎಲ್ಲ ಮಾಡ್ಕೊಳ್ಬೋದು. ಆ್ಯಂಡ್ ಈ ಒಂದು ಬೈಕ್ನ ನೀವು ಆರಾಮಾಗಿ ಕಾಲೇಜು ಆಫೀಸ್ಗೆಲ್ಲ ತೊಗೊಂಡೋಗ್ಬೋದು. ಲಾಂಗ್ ಡ್ರೈವ್ ಅಂತೂ ಕಣ್ಣು ಮುಚ್ಕೊಂಡು ತೊಗೊಂಡೋಗ್ಬೋದು. ಹಂಟರ್ 350 ತೊಗೊಳೋಕ್ಕಿಂತ ಈ ಒಂದು ಬೈಕ್ ತೊಗೊಳೋದು ಎಷ್ಟೋ ಬೆಟ್ರು ಅಂತ ಹೇಳ್ತೀನಿ. ವೈ ಬಿಕಾಸ್ ಸರ್ವಿಸ್ ಕಾಸ್ಟಿಂದ ಇರಲಿ ಅಥವಾ ಮೈಲೇಜ್ ಆಗಿರಲಿ ಅಥವಾ ಪಾರ್ಟ್ ಸಿಗಬೇಕಂದ್ರೆ ಈ ಒಂದು ಗಾಡಿ ಹೀರೋಯಿಂದ ಏನು ಬಿಟ್ಟಿದ್ದಾರೆ ಗಾಡಿ ಅವೆಲ್ಲ ಬೊಂಬಾಟಾಗಿರುತ್ತೆ. ಆ್ಯಂಡ್ ಇವೆಲ್ಲ ಒಂದು ಏನು ಮೈಲೇಜ್ ಗಾಡಿಗಳು ಅಂತ ಹೇಳ್ಬೋದು. ಅಂದರೆ ಹೇಳಿರ್ತಾರೆ 30 to 35 ಅಂತ ಹೇಳಿರ್ತಾರೆ, ಪಕ್ಕ ಕೊಡುತ್ತೆ. ಸೊ ಇದು ಟಾಪ್ ಸ್ಪೀಡ್ ಬಂದು ಒಂದು 120 ಎಲ್ಲ ಆರಾಮಾಗಿ ಹೊಡಿಬೋದು. ಆ್ಯಂಡ್ ಹಾರ್ಲೆ ಡೇವಿಡ್ಸನ್ ಇರ್ಬೇಕಾದ್ರೆ ಈ ಒಂದು ಬೈಕ್ನ ಯಾಕೆ ತೊಗೊಳ್ಬೇಕು ಅಂತ ಹೇಳೋದಾದರೆ ಪ್ರೈಸ್ ಕಮ್ಮಿ ಇದು ಕಂಪ್ಯಾರಿಟಿವ್ಲಿ. ಆ್ಯಂಡ್ ಓಡಿಸ್ಬೇಕಾದ್ರೆ ಅದು ತುಂಬ ಹೆವಿ ಅನಿಸುತ್ತೆ. ಇದು ಹೆವಿ ಇಲ್ಲ, ತುಂಬ ಲೈಟ್ ವೆಯ್ಟ್ ಆಗಿದೆ. 187 kg ಬರುತ್ತೆ. ಅರೌಂಡ್ ಹಾರ್ಲೆ 200 ಆಗುತ್ತೆ. ಸೊ ಅದು ಎಲ್ಲ ಫೆಂಡರು ಮತ್ತು ಎಲ್ಲನೂ ಮೆಟಲ್ ಬಾಡಿ ಬರುತ್ತೆ. ಇದರಲ್ಲಿ ಆ ಫೆಂಡರ್ ಏನಿಲ್ಲ, ಫ್ರಂಟ್ ಫೆಂಡರ್ ಇದೆ ಅಷ್ಟೇ ಬಿಟ್ಟರೆ ಇನ್ನೆಲ್ಲ ಮೆಟಲ್ ಬಾಡಿನೇ. ಆರಾಮಾಗಿ ಟ್ರಾಫಿಕಲ್ಲೆಲ್ಲ ಈ ಥರ ಏನು ಆಟ ಆಡ್ಬೋದು. ಆ್ಯಂಡ್
ಮಿಡ್ ರೇಂಜ್ ಎಲ್ಲ ಚೆನ್ನಾಗಿದೆ, ಟಾಪ್ ಆ್ಯಂಡ್ ಆರಾಮಾಗಿ ಮೂವ್ ಆಗುತ್ತೆ. ಈಗ ಸಿಟಿಯಲ್ಲಿ ಓಡಿಸ್ತಿದ್ದೀನಿ, ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಆ್ಯಂಡ್ ಪರ್ಟಿಕ್ಯುಲರ್ಲಿ ಹೇಳ್ತೀನಿ, ಗಾಡಿ ಪಕ್ಕ ಟಾರ್ಕೆ ಬೇಕು, ಕ್ರೂಸರ್ ಬೇಕು, ಬಟ್ ಸೀಟಿಂಗ್ ಪೋಸ್ಚರು ಅವೆಲ್ಲ ಒಂದು ಸ್ಪೋರ್ಟ್ಸ್ ನೇಕೆಡ್ ಬೈಕ್ ಥರ ಬಿಟ್ಟಿದ್ದಾರೆ. ಅಂದರೆ ನಾನು ಹೆಂಗಂತ ಹೇಳ್ಬೋದು ಅಂದರೆ NS 200 ಥರನೇ ಬಿಟ್ಟಿದ್ದಾರೆ ಸೀಟಿಂಗ್ ಪೋಸ್ಚರ್ ಎಲ್ಲ, ಬಟ್ ಇಂಜಿನ್ ಮಾತ್ರ ಒಂದು ಕ್ರೂಸರ್ ಬೈಕ್ ಥರ ಬಿಟ್ಟಿದ್ದಾರೆ. ಬ್ರೇಕಿಂಗ್ ಎಲ್ಲ ಚೆನ್ನಾಗಿದೆ, ಟ್ಯಾಂಕ್ ಎಲ್ಲ ನೀಟಾಗಿ ಬಿಟ್ಟಿದ್ದಾರೆ. ಆ್ಯಂಡ್ ನನ್ನ ಒಂದು ಚೆಸ್ಟಿಗೂ ಈ ಒಂದು ಹ್ಯಾಂಡಲ್ ಬಾರಿಗೂ ತುಂಬಾ ದೂರನೇ ಇದೆ. ಆ್ಯಂಡ್ ರೈಡಿಂಗ್ ಕಂಫರ್ಟ್ ಅಂತೂ ಹೆವಿಯಾಗಿದೆ, ಫುಲ್ ಕಮಿಟೆಡ್ ಆಗಿ ಓಡಿಸ್ಬೋದು. ಹಾಲೆ ಥರ ಒಂದು ಅದು ಪಕ್ಕ ಕ್ರೂಸರ್ ಬೈಕ್ ಥರ ಬಿಟ್ಟಿದ್ದಾರೆ. ಫುಟ್ ಪ್ಯಾಕ್ಸ್ ಎಲ್ಲ ಫಾರ್ವರ್ಡ್ ಆಗಿ ಬಿಟ್ಟಿದ್ದಾರೆ. ಇದೆಲ್ಲ ಒಂದು ಸೆಂಟರ್ ಆಫ್ ದಿ ಬೈಕ್ ಬಿಟ್ಟಿದ್ದಾರೆ. ಪಕ್ಕ ಇದೊಂದು ಸ್ಪ್ಲೆಂಡರ್ ಬೈಕ್ ಇರುತ್ತಲ್ಲ, ಅದು ದೊಡ್ಡ ವರ್ಷನ್ ಅಷ್ಟೇ. ಇದು ಅಷ್ಟು ಕಂಫರ್ಟ್ ಲೆವೆಲ್ ಚೆನ್ನಾಗಿದೆ. ಸೊ ಸಿಟಿಯಲ್ಲಿ ಯೂಟರ್ನ್ ತಗೊಳ್ಳೋಣ ಬನ್ನಿ. ಆರಾಮಾಗೆ ಕಾಲು ನೆಲಕ್ಕಿಡ್ದೇ ಯೂಟರ್ನ್ ತಗೊಂಡೆ. ಸಿಟಿಯಲ್ಲಿ ಓಡ್ಸೋಕ್ಕೊಂದು ಮಜಾ ಕೊಡುತ್ತೆ ಗುರು, ಮಜಾ ಕೊಡುತ್ತೆ. ಈ ಥರ ಎಲ್ಲ ಟ್ಯಾಕಲ್ ಮಾಡ್ಕೊಂಡೆಲ್ಲ ಓಡಿಸ್ಬೋದು. ಸೊ ಈ ಒಂದು ಗಾಡಿನ ನೀವು ತಗೊಳಂಗಿದ್ರೆ ಕನಕಪುರ ಮೇನ್ ರೋಡ್ ಸಾಯಿ ಹೀರೋದಲ್ಲಿ ಈ ಒಂದು ಗಾಡಿನ ತಗೊಳ್ಳಿ. ಸೊ ಇದೇ ಶೋರೂಮು, ಬಂದು ಈ ಒಂದು ಗಾಡಿನ ತಗೊಳ್ಳಿ. ನನ್ನ ಪ್ರಕಾರ ನಾನು ಹೇಳ್ತೀನಿ, ತುಂಬ ಗಾಡಿ ಓಡಿಸಿದ್ದೀನಿ, ಈ ಒಂದು ಗಾಡಿ ಒಂದು ಕಂಫರ್ಟಬಲ್ ಬೈಕ್ ಅಂತ ಹೇಳ್ತೀನಿ. ಹಾರ್ಲೆಗಿನ್ನ ಕಂಫರ್ಟಬಲ್ಲು. ಇದರೊಳಗೆ ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಬರುತ್ತೆ.